ಶಿವಪ್ಪನಿಗೆ ಅವನ ಮಗಳಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಹೌದು ಹೌದು, ಆಗ್ಲೇಬೇಕು. ಅವ್ರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ಆ ಹುಡುಗಿಗೇನು ಮಾಡಬೇಡಿ. ಆ ಶಿವಪ್ಪನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಬೇಡಿ. ಯಜಮಾನ್ರೆ, ಆ ಹುಡುಗಿ ನಿಜಕ್ಕೂ ಸರಿ ಇಲ್ಲ. ಅಷ್ಟೇ ಅಲ್ಲ ಯಜಮಾನ್ರೆ, ಆ ಶಿವಪ್ಪನ್ ಹೆಂಡತಿ ಮಹಾ ಕೋಪಿಷ್ಟೇ. ಅವಳಿಗೆ ಮೂಗಿಂತದಲ್ಲೇ ಕೋಪ. ಅವತ್ತು ಊರ್ ಜನರು ಮುಂದೆ ಯಜಮಾನ್ರನ್ನ ಶಿವಪ್ಪನ್ ತಾಯಿ ಎಂತೆಂತ ಮಾತಾಡಿದ್ರು. ಎಲ್ರು ಮುಂದೆ ಅವ್ರಿಗೆ ಅವಮಾನ ಮಾಡಿದ್ರು. ಅಯ್ಯೋ, ಆ ವಿಷಯ ಎಲ್ಲ ನಿಮ್ಗೆ ಯಾಕ್ಬೇಕು? ಆ ಕೆಟ್ಟ ಘಟನೆನ ಮತ್ತೆ ಮತ್ತೆ ಯಾಕೆ ನೆನಪು ಮಾಡ್ತೀರಾ? ನಾನ್ ಹೇಳೋದನ್ನ ಕೇಳಿ. ಅಯ್ಯೋ, ನಾನು ಅದನ್ನೇ ಹೇಳ್ತಿರೋದು. ಅಯ್ಯೋ, ಹೇಳೋದನ್ನ ಕೇಳಿಸ್ಕೊಳಕ್ ನಿಮ್ಮನ್ನ ಕರೆದಿರೋದಷ್ಟೇ, ಸಲಹೆ ಕೊಡಿ ಅಂತಲ್ಲ. ನೀವೆಲ್ಲ ಯಜಮಾನ್ರನ್ನ ಹೀಗೆ ಮಾತಾಡೋಕೆ ಬಿಡದೆ ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ತಾ ಇದ್ರೆ ನಿಮ್ಮೆಲ್ಲರ ಮೇಲೆ ಯಜಮಾನ್ರು ಚೇಳ್ ಬಿಡೋದಂತೂ ಖಂಡಿತ ನೋಡ್ಕೊಳ್ಳಿ. ನೀವು ಹೇಳಿ, ಮುಂದುವರಿಸಿ ಯಜಮಾನ್ರೆ. ಏನೋ ಒಂದು ಮಾಡಿ ಗಡುವು ಮುಗಿಯೋದ್ರೊಳಗೆ ಆ ಶಿವಪ್ಪ ನನ್ನ ಸಾಲ ತೀರಿಸಬಾರ್ದು ಅಷ್ಟೇ. ಶಿವಪ್ಪನ್ಗೆ ಯಾರು ವಿಪರೀತವಾಗಿ ತೊಂದರೆ ಕೊಡ್ತಾರೋ ಅವ್ರಿಗೆ ನಾನು ತುಂಬಾ ದೊಡ್ಡ ಬಹುಮಾನ ಕೊಡ್ತೀನಿ. ಮಾತು ಕೇಳದೆ ಇರೋರಿಗೆ ಶಿಕ್ಷೆ ಕೊಡ್ತೀರಾ ಅಲ್ವಾ? ಇನ್ನು ಇಲ್ಲೇ ನೋಡ್ಕೊಂಡು ನಿಂತಿದ್ದೀರಾ? ಹೋಗಿ ಕೆಲ್ಸ ಶುರು ಹಚ್ಕೊಳ್ಳಿ. ಇದ್ರಲ್ಲೇನಿದೆ? ಲಡ್ಡು ಇದೆ. ನೀನು ತುಂಬಾ ದೊಡ್ಡ ಘನಕಾರ್ಯ ಮಾಡಿದ್ಯಲ್ವಾ, ಅದಕ್ಕೆ ನಿಂಗೆ ಬಹುಮಾನ. ಮುಚ್ಚುಳ ತೆಗೆದು ಆ ಲಡ್ಡು ತಿನ್ನು. ನೀವ್ ಹೇಳಿದ್ರೆ ನಾನು ತಿಂದೇ ಇರ್ತೀನ ಯಜಮಾನ್ರೆ. ಖಂಡಿತ ತಿಂತೀನಿ ಲಡ್ಡು. ಯಜಮಾನ್ರೆ, ಚೇಳು ಚೇಳು. ಇದು ಚೇಳು ಕಚ್ಚೋ ಸಮಯ ದಾಮೋ. ಈ ಚೇಳು ಶಿವಪ್ಪನ್ ಕುಟುಂಬನ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಇದರಿಂದ ಸಾಲ ತೀರಿಸ್ಬೇಕು ಅನ್ನೋದನ್ನೇ ಮರೆತು ಹೋಗ್ಬೇಕು. ಇದು ಖಾಯಂ. ಆಮೇಲೆ ಬೇರೆ ದಾರಿ ಇಲ್ದೆ ಸಕ್ಕೋನ ನಂಗೆ ಕೊಟ್ಟು ಅವನೇ ಮದುವೆ ಮಾಡ್ತಾನೆ. ಭಯ ಸಮಸ್ಯೆಗೆ ಪರಿಹಾರವಲ್ಲ. ಭಯವೆಂಬುದು ನೀರಿನ ಹಾಗೆ ಪ್ರವಾಹದ ರೀತಿ ಅಪ್ಪಳಿಸುತ್ತದೆ. ನೀನು ಧೈರ್ಯದಿಂದ ಅದನ್ನು ಎದುರಿಸಿದರೆ ಅದು ಹಿಂತಿರುಗಿ ಹೋಗುತ್ತದೆ. ನಾವೇನಾದರೂ ಭಯಭೀತರಾದರೆ ಆ ಭಯ ನಮ್ಮನ್ನು ನಿಯಂತ್ರಿಸುತ್ತದೆ. ಸ್ವಾಮಿ, ಏನು ವಿಷಯ? ಏಕಾಂಗಿಯಾಗಿ ಮಾತನಾಡುತ್ತಿರುವಿರಿ? ನಮ್ಮ ಸಕ್ಕು ಅಮಾಯಕಿ. ತಾನು ಕನಸು ಕಾಣುತ್ತಿರುವ ವಿಷಯವೂ ಕೂಡ ಆಕೆಗೆ ತಿಳಿಯುತ್ತಿಲ್ಲ.
ಚೇಳೆಲ್ಲಿ? ಚೇಳು ಎಲ್ಲೋಯ್ತು? ವಿಠಲ ನನ್ ಕನ್ಸ್ ಕಾಣ್ತಿದ್ನಾ? ಅಯ್ಯೋ ದೇವ್ರೆ, ಎಷ್ಟ್ ಭಯ ಪಟ್ಕೊಂಡೆ. ಪಾಂಡುರಂಗ. ಚೆನ್ನಾಗಿದೆ ಸ್ವಾಮಿ. ನಿಮ್ಮ ತುಂಟಾಟ ಮುಗಿಯಿತೆ? ಇನ್ನೂ ಮುಗಿದಿಲ್ಲ. ಸಕ್ಕು ಕೆಟ್ಟ ಕನಸು ಕಂಡಳಲ್ಲ, ಆಕೆ ದಿನವೂ ಹೀಗೆ ಭಯಪಡಬಾರದು ಎಂದು ಹೀಗೆ ಮಾಡಿದೆ ದೇವಿ. ನಾನು ಸ್ವಲ್ಪ ತಮಾಷೆ ಮಾಡಿದೆ. ನೀವೇನೇ ಮಾಡಿದರೂ ಪ್ರತ್ಯೇಕವಾಗಿರುತ್ತದೆ. ಸಮಸ್ಯೆಗಳನ್ನ ಸೃಷ್ಟಿಸೋದು, ನಂತರ ಪರಿಹಾರವನ್ನು ನೀವೇ ನೀಡುತ್ತೀರಿ. ಅಂದ ಮೇಲೆ ಸಮಸ್ಯೆಗಳನ್ನು ಕೊಡುವುದೇಕೆ? ಕೆಟ್ಟ ಕನಸಿನಿಂದ ನೀವೇ ಭಯಪಡಿಸಿ ಈಗದೆಲ್ಲ ಕನಸು ಎಂದು ಅವಳಿಗೆ ಮನವರಿಕೆ ಮಾಡಿ ನಗಿಸಿದಿರಿ. ಇದು ಯಾವ ತುಂಟಾಟ? ಕನಸು ಬರುವುದಕ್ಕೆ ಕಾರಣಕರ್ತ ನೀವೇ ಅಲ್ಲವೇ? ಕನಸು ಬಾರದ ಹಾಗೆ ತಡೆಯಬಹುದಿತ್ತು. ಏಕೆ ಆ ಮಗುವಿಗೆ ಭಯಪಡಿಸಿದಿರಿ? ಅದು ಹಾಗಲ್ಲ ದೇವಿ. ಸಮಸ್ಯೆ ಬಂದಾಗ ಧೈರ್ಯದಿಂದ ಎದುರಿಸಬೇಕು. ಯಾವ ದೊಡ್ಡ ಸಮಸ್ಯೆ ಬಂದರೂ ಮುಖದ ಮೇಲೆ ನಗು ಮಾಯವಾಗಬಾರದು. ಯಾವುದೇ ಪರಿಸ್ಥಿತಿಯಲ್ಲೂ ಭಯಪಡದೆ ಧೈರ್ಯದಿಂದ ದೃಢ ಸಂಕಲ್ಪದಿಂದ ಮುಂದೆ ಸಾಗಬೇಕೆಂದು ಹೀಗೆ ಮಾಡಿದೆ. ನಿನಗೂ ತಿಳಿದಿದೆ, ಕಠಿಣವಾದ ಒಳಿಪೆಟ್ಟಿನಿಂದಲೇ ಅಂದವಾದ ವಿಗ್ರಹ ರೂಪುಗೊಳ್ಳುತ್ತದೆ. ಏನಪ್ಪ ದಾಮು, ತುಂಬಾ ಶ್ರದ್ಧೆಯಿಂದ ಲೆಕ್ಕ ನೋಡ್ತಾ ಇದ್ದೀಯಾ? ಹೌದು ಯಜಮಾನ್ರೆ, ನಾನು ನಿಮ್ಗೆ ಇಷ್ಟವಾದ ಕೆಲ್ಸನೇ ಮಾಡ್ತಾ ಇದ್ದೀನಿ. ಯಾರ್ಯಾರು ಬಾಕಿ ಕೊಡ್ಬೇಕು, ಯಾರ್ಯಾರು ಬಡ್ಡಿ ಕೊಡ್ಬೇಕು ಅನ್ನೋ ಲೆಕ್ಕ ನೋಡ್ತಾ ಇದ್ದೀನಿ ಯಜಮಾನ್ರೆ. ಇವತ್ ನೀನ್ ಯಾವ ಕೆಲಸ ಮಾಡಿದ್ರೆ ಸಂತೋಷ ಪಡ್ತೀನಿ ಅನ್ನೋದು ನಿನಗ್ ಗೊತ್ತಿದೆ ತಾನೇ? ಈ ಗೂಳಿ ತರ ತಲೆ ಅಲ್ಲಾಡ್ಸೋದಲ್ಲ. ರಾತ್ರಿ ನಿನ್ಗೆ ಹೇಳಿದ್ ನೆನಪಿದೆ ಅಲ್ವಾ? ಶತ್ರುವಿನ ಮನೆ ಒಳಗೆ ಚೇಳ್ನ ಬಿಡ್ಬೇಕು. ಇನ್ನು ಯಾಕದನ್ ಮಾಡಿಲ್ಲ? ನಿನಗೇನಾದ್ರೂ ಬಿಡ್ಬೇಕಾ?